So I welcome you all for today's class for BA 4th semester statistics for economic students. So BA 4ನೇ ಸೆಮಿಸ್ಟರ್ ಅರ್ಥಶಾಸ್ತ್ರ ಸಂಖ್ಯಾಶಾಸ್ತ್ರ ವಿಷಯ ವಿದ್ಯಾರ್ಥಿಗಳಿಗೆ ಇವತ್ತಿನ ಕ್ಲಾಸ್ಗೆ ಸ್ವಾಗತ. ಸೊ ಟುಡೇ ಐ ವಿಲ್ ಸ್ಟಾರ್ಟ್ ವಿತ್ ರೈಟ್ ಡೌನ್ ಹೆಡ್ಡಿಂಗ್ ಬರ್ಬೋದು. ಚಾಪ್ಟರ್ 6 ಅಧ್ಯಾಯ 6 ಯೂನಿಟ್ 2 ಅಂದರೆ ಘಟಕ 2 ಅಧ್ಯಾಯ 6 ಚಾಪ್ಟರ್ 6. ಸೊ ರೈಟ್ ಡೌನ್ ಹೆಡ್ಡಿಂಗ್ ಡಿಸ್ಪರ್ಷನ್, DISPERSION ಡಿಸ್ಪರ್ಷನ್. ಕನ್ನಡದಲ್ಲಿ ಹರಡುವಿಕೆ ಅಥವಾ ಚದುರುವಿಕೆ. ಕನ್ನಡದಲ್ಲಿ ಹೆಡ್ಡಿಂಗ್ ಬರ್ಕೊಡ್ರಿ, ಹರಡುವಿಕೆ ಅಥವಾ ಚದುರಿಕೆ. ಸೊ ಇದು ಅಧ್ಯಾಯ 6 ಒಂದು ಹೆಡ್ಡಿಂಗ್. ಸೊ ಬಿಫೋರ್ ಟು ಸ್ಟಾರ್ಟ್, ಸೊ ಐ ವಿಲ್ ರಿವ್ಯೂ ಆಲ್ ದ ಪ್ರೀವಿಯಸ್ ಚಾಪ್ಟರ್ಸ್ ವಿಚ್ ಐ ಹ್ಯಾವ್ ಡನ್ ಇನ್ ಪ್ರೀವಿಯಸ್ ಕ್ಲಾಸ್. ಸೊ ಈಗ ಹಿಂದೆ ಏನು ಹೇಳಿದ್ದೀನಿ ಅದರ ಒಂದು ಪ್ರಮುಖವಾದಂಥ ಒಂದು ಇದನ್ನು ಮಾಡೋಣ. ಸೊ ರಿವಿಷನ್. ಸೊ ಮೇಜರ್ ಆಫ್ ಯೂನಿಟ್ 2 ಹೆಡ್ಡಿಂಗ್ ಈಸ್ ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಡಿಸ್ಪರ್ಷನ್. ಮೇಜರ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಆ್ಯಂಡ್ ಡಿಸ್ಪರ್ಷನ್ ಇದು ಘಟಕ 2ರ ಒಂದು ಹೆಡ್ಡಿಂಗ್. ಓಕೆ. ಸೊ ಕನ್ನಡದಲ್ಲಿ ಏನಾದರೂ ಹೆಡ್ಡಿಂಗು ಘಟಕ 2ರದ್ದು. ಸೊ ಕೇಂದ್ರೀಯ ಪ್ರವೃತ್ತಿಯ ಮಾಪನ ಬರ್ಕೋದು, ಬರ್ಕೊಂಡಿಲ್ಲ ಅಂದರೆ ಗೊತ್ತಿಲ್ಲ ಅಂದರೆ ಬರ್ಕೋದು, ಯಾರು ಗೊತ್ತಿಲ್ಲ ಬರ್ಕೋದು. ಮಧ್ಯಮ ಅಥವಾ ಕೇಂದ್ರೀಯ ಪ್ರವೃತ್ತಿಯ ಮಾಪನ, ಮಧ್ಯಮ ಅಥವಾ ಕೇಂದ್ರೀಯ ಪ್ರವೃತ್ತಿಯ ಮಾಪನ ಮತ್ತು ಹರಡುವಿಕೆ ಅಥವಾ ಚದುರುವಿಕೆ. ಸೊ ಇದು ಘಟಕ 2ರ ಒಂದು ಹೆಡ್ಡಿಂಗ್. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ಚಾಪ್ಟರ್ 4 ದಟ್ ಈಸ್ ಅರ್ಥಮೆಟಿಕ್ ಎವರೇಜ್. ಸೊ ಅಂಕಗಣಿತದ ಸರಾಸರಿಯನ್ನು ಇಲ್ಲಿ ನೀವು ಅಧ್ಯಯನ ಮಾಡಿದ್ದೀರಿ. ಅಂಕಗಣಿತದ ಸರಾಸರಿ ಅಧ್ಯಾಯ 4. ಸೊ ಇಲ್ಲಿ ಬರ್ತಕ್ಕಂಥ ಆಲ್ ಕಂಟೆಂಟ್ಸ್ ಯು ಹ್ಯಾವ್ ಲರ್ನ್ಡ್. ಡೆಫಿನೇಷನ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಡೆಫಿನೇಷನ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ಕೇಂದ್ರ ಪ್ರವೃತ್ತಿಯ ಮಾಪನದ ವ್ಯಾಖ್ಯೆ, ಟೈಪ್ಸ್ ಆಫ್ ಸೆಂಟ್ರಲ್ ಟೆಂಡೆನ್ಸಿ, ಕೇಂದ್ರ ಪ್ರವೃತ್ತಿಯ ಪ್ರಕಾರಗಳು, ಅರ್ಥಮೆಟಿಕ್ ಮೀನ್ ಅಂಕಗಣಿತದ ಸರಾಸರಿ. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ಮೀನಿಂಗ್ ಆ್ಯಂಡ್ ಪ್ರಾಪರ್ಟೀಸ್ ಆಫ್ ಅರ್ಥಮೆಟಿಕ್ ಮೀನ್. ಅಂಕಗಣಿತ ಸರಾಸರಿಯ ಅರ್ಥ ವಿವರಣೆ ಮತ್ತು ಗುಣಧರ್ಮಗಳನ್ನು ತಿಳ್ಕೊಂಡಿರಿ. ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ ಹೌ ಟು ಕಂಪ್ಯೂಟ್ ದ ಅರ್ಥಮೆಟಿಕ್ ಮೀನ್. ಸೊ ಅಂಕಗಣಿತದ ಸರಾಸರಿಯನ್ನು ಹೇಗೆ ಲೆಕ್ಕಿಸಲಾಗ್ತದೆ ಅನ್ನುವುದನ್ನು ಈ ಒಂದು ಅಧ್ಯಾಯ 4ರಲ್ಲಿ ನೀವು ಹಿಂದಿನ ಕ್ಲಾಸನ್ನು ತಿಳ್ಕೊಂಡಿದ್ದೀರಿ. ಆ್ಯಂಡ್ ಇನ್ ಐ ವಿಲ್ ಮೂವ್ ಆನ್ ಟು ದ ಚಾಪ್ಟರ್ 5. ಸೊ ದೇರ್ ಯು ಹ್ಯಾವ್ ಲರ್ನ್ಡ್ ಪೊಸಿಷನಲ್ ಎವರೇಜಸ್, ಮೀಡಿಯನ್ ಆ್ಯಂಡ್ ಮೋಡ್. ಪೊಸಿಷನಲ್ ಎವರೇಜಸ್, ಮೀಡಿಯನ್ ಆ್ಯಂಡ್ ಮೋಡ್. ಸೊ ಇಲ್ಲಿ ಸ್ಥಾನಿಕ ಈ ಒಂದು ಸರಾಸರಿಯನ್ನು ಇಲ್ಲಿ ನೀವು ಅಧ್ಯಯನ ಮಾಡಿದ್ದೀರಿ. ಸೊ ಸ್ಥಾನಿಕ ಸರಾಸರಿಯನ್ನು ಇಲ್ಲಿ ತಿಳ್ಕೊಂಡಿದ್ದೀರಿ. ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ ಡೆಫಿನೇಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮೀಡಿಯನ್. ಅಂದರೆ ಈ ಒಂದು ಮೀಡಿಯನ್ ಅಂದರೆ ಮಧ್ಯಕ ಅಂತ ಹೇಳ್ತೀವಿ. ಮೀಡಿಯನ್ ಅಂದರೆ ಏನು ಕನ್ನಡದಲ್ಲಿ ಮಧ್ಯಕ. ಸೊ ಈ ಒಂದು ಮಧ್ಯಕದ ಒಂದು ವ್ಯಾಖ್ಯೆ ಮತ್ತು ಅದರ ಪ್ರಾಮುಖ್ಯತೆ ಏನು ಹೇಳ್ತಾರೆ. ವಾಟ್ ಆರ್ ದ ಡೆಫಿನೇಷನ್ ಆ್ಯಂಡ್ ಇಂಪಾರ್ಟೆನ್ಸ್ ಆಫ್ ಮೀಡಿಯನ್. ಸೊ ಮಧ್ಯಕದ ಈ ಒಂದು ವ್ಯಾಖ್ಯೆ ಮತ್ತು ಪ್ರಾಮುಖ್ಯತೆ ಅಂತ ತಿಳ್ಕೊಂಡಿರಿ. ಆ್ಯಂಡ್ ಆಲ್ಸೋ ವಿ ಕಮ್ ಟು ನೋ ದ ಕ್ಯಾಲ್ಕುಲೇಷನ್ ಪಾರ್ಟ್, ಕ್ಯಾಲ್ಕುಲೇಷನ್ ಆಫ್ ಮೀಡಿಯನ್. ಸೊ ಹೇಗೆ ಮಧ್ಯಕವನ್ನು ಕಂಡುಹಿಡಿಯಲಾಗ್ತದೆ. ಅದೇ ರೀತಿಯಾಗಿ ನೆಕ್ಸ್ಟ್ ದಟ್ ಈಸ್ ಮೋಡ್, ಬಹುಲಕ ಅಂತ ಹೇಳ್ತೀವಿ. ಮೋಡ್ ಅಂದ್ರೇನು, MOD, ಬಹುಲಕ. ಸೊ ಹಿಯರ್ ಯು ಹ್ಯಾವ್ ಲರ್ನ್ಡ್ ದ ಮೀನಿಂಗ್ ಆ್ಯಂಡ್ ಡೆಫಿನೇಷನ್ ಆಫ್ ಮೋಡ್. ಈ ಒಂದು ಬಹುಲಕದ ಈ ಒಂದು ವ್ಯಾಖ್ಯೆ ಮತ್ತು ಪ್ರಾಮುಖ್ಯತೆಯನ್ನು ತಿಳ್ಕೊಂಡಿದ್ದಾರೆ. ಆ್ಯಂಡ್ ಆಲ್ಸೋ ಯು ಕಮ್ ಟು ನೋ ದ ಕ್ಯಾಲ್ಕುಲೇಷನ್ ಪಾರ್ಟ್, ಹೌ ಟು ಕ್ಯಾಲ್ಕುಲೇಟ್ ದ ಮೋಡ್. ಸೊ ಬಹುಲಕವನ್ನು ಹೇಗೆ ಕಂಡು ಹಿಡಿಯಲಾಗ್ತದೆ ಅನ್ನೋದನ್ನು ಈ ಒಂದು ಲೆಕ್ಕದ ಮೂಲಕ ಸಹ ಹಿಂದಿನ ಕ್ಲಾಸ್ನಲ್ಲೇ ನೀವು ಅಧ್ಯಯನ ಮಾಡಿದ್ದೀರಿ. ಸೊ ನಾವು ಟುಡೇ ಐ ವಿಲ್ ಸ್ಟಾರ್ಟ್ ವಿತ್ ಡಿಸ್ಪರ್ಷನ್. ಬರ್ಕೊಡಲ್ಲ ಅಧ್ಯಾಯ 6 ಹರಡುವಿಕೆ ಅಥವಾ ಚದುರುವಿಕೆ. ಸೊ ಹಿಯರ್ ರೈಟ್ ಆನ್ ದ ಪಾಯಿಂಟ್ಸ್. ಮೀನಿಂಗ್ ಆಫ್ ಡಿಸ್ಪರ್ಷನ್, ಚದುರಿಕೆ ಅಥವಾ ಹರಡುವಿಕೆಯ ಅರ್ಥ ವಿವರಣೆ ಮತ್ತು ವ್ಯಾಖ್ಯೆಗಳು. ಆಮೇಲೆ ನೆಕ್ಸ್ಟು ಮೀಸರ್ಸ್ ಆಫ್ ಡಿಸ್ಪರ್ಷನ್. ಹರಡುವಿಕೆ ಅಥವಾ ಚದುರಿಕೆಯ ಕ್ರಮಗಳು ಅಥವಾ ಮಾಪನಗಳು. ಹರಡುವಿಕೆ ಅಥವಾ ಚದುರಿಕೆಯ ಮಾಪನಗಳು. ಆ್ಯಂಡ್ ಆಲ್ಸೋ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಡಿಸ್ಪರ್ಷನ್. ಅದೇ ರೀತಿಯಾಗಿ ಉತ್ತಮ ಅಥವಾ ಚದುರಿಕೆಯ ಮಾಪನದ ಈ ಒಂದು ಲಕ್ಷಣಗಳು ಏನು ಅನ್ನೋದನ್ನು ಈ ಒಂದು ಭಾಗದಲ್ಲಿ ತಿಳ್ಕೊಂಡು ಐ ವಿಲ್ ಮೂವ್ ಆನ್ ಟು ದ ಈ ಒಂದು ಕ್ಯಾಲ್ಕುಲೇಷನ್ ಪಾರ್ಟ್. ಸೊ ಹಿಯರ್ ದ ಫಸ್ಟ್ ಒನ್, ದ ಇಂಟ್ರೊಡಕ್ಷನ್ ಪಾರ್ಟ್. ಸೊ ಮೆಜರ್ಸ್ ಆಫ್ ಡಿಸ್ಪರ್ಷನ್ ಆರ್ the non-negative real numbers that help to gauge
the spread of data about a central value. So these measures to help to determine how stretched and squeezed the given data is. So here there are 5 the most used measures of dispersion, namely number 1 the range, number 2 variance, number 3 standard deviation, number 4 mean deviation, and number 5 quartile deviation. ಸೊ ಈಗ ಪರಿಚಯ ಭಾಗದಲ್ಲಿ ಈ ಒಂದು ಹರಡುವಿಕೆ ಅಥವಾ ಚದುರಿಕೆ ಮಾಪನ ಅಥವಾ ಈ ಒಂದು ಹರಡುವಿಕೆ ಅಂದರೆ ಏನು ಅಥವಾ ಚದುರಿಕೆ ಅಂದರೆ ಏನು, ಸೊ ಇದರ ಒಂದು ಮಾಹಿತಿಯನ್ನು ನಾವು ಒಂದು ಅಂಕಿಯಲ್ಲಿ ಪಡೆಯಲಿಕ್ಕೆ ಸಾಧ್ಯವಿದೆ. ಅಂದರೆ ದತ್ತಾಂಶ ಅಂತ ಹೇಳ್ತೀವಿ. ಮಧ್ಯಮ ಪ್ರವೃತ್ತಿಯ ಮಾಪನ ಇದರ ಒಂದು ಸಂಪೂರ್ಣ ಮಾಹಿತಿಯನ್ನು ಒಂದೇ ಅಂಕಿಯಲ್ಲಿ ಇವು ನೀಡುತ್ತವೆ ಅಂತ ಹೇಳ್ಬೋದು. ಅಂದರೆ ದತ್ತಾಂಶದ ಪೂರ್ಣವಾದಂಥ ವಿವರವನ್ನು ನೀಡುವಲ್ಲಿ ಸಹ ಇವು ವಿಫಲತೆಯನ್ನು ಹೊಂದಿವೆ. ಆದರೆ ಈ ಒಂದು ವಿತರಣೆ ಅಂದರೆ ಡಿಸ್ಟ್ರಿಬ್ಯೂಷನ್, ಆಂತರಿಕ ರಚನೆಯ ಬಗ್ಗೆ ಮತ್ತು ಅಧ್ಯಯನ ಮಾಡಿ ಅವುಗಳ ಮಧ್ಯಮ ಪ್ರವೃತ್ತಿಯ ಮಾಪನ ಅದು ನಮಗೆ ತಿಳಿಸುವುದಿಲ್ಲ. ಸೊ ಹೀಗಾಗಿ ಇದನ್ನು ಹೋಗಲಾಡಿಸುವ ಸಲುವಾಗಿ ಈ ಒಂದು ವಿತರಣೆಯಲ್ಲಿ ಅಂದರೆ ಘಟಕಗಳು ಅಂದರೆ ಐಟಮ್ಸ್ಗಳು ಹೇಗೆ ಹರಡಿಕೊಂಡಿವೆ ಅನ್ನುವ ಮಾಹಿತಿಯನ್ನು ನಮಗಿದು ತಿಳಿಸುವುದಿಲ್ಲ. ಆದ್ದರಿಂದ 2 ಅಥವಾ ಹೆಚ್ಚಿನ ಆವೃತ್ತಿಯ ಒಂದು ಪ್ರವೃತ್ತಿಗಳು, 2 ಅಥವಾ ಹೆಚ್ಚಿನ ಆವೃತ್ತಿಯ ಒಂದು ಪ್ರವೃತ್ತಿಗಳು ಅಥವಾ ವಿತರಣೆಗಳು ಒಂದೇ ತರಹದ ಸರಾಸರಿಯನ್ನು ತೋರಿಸಿದರೂ ಸಹ ಕೆಲವುಗಳ ಸಂದರ್ಭದಲ್ಲಿ ಅವುಗಳ ರಚನೆ ಭಿನ್ನವಾಗಿರ್ತದೆ ಅಂತ ಹೇಳ್ಬೋದು. ಆದ್ದರಿಂದ ಘಟಕದ ಬೆಲೆಗಳ ಒಂದು ಶ್ರೇಣಿಯಿಂದ ಮತ್ತೊಂದು ಶ್ರೇಣಿಯಲ್ಲಿ ಬದಲಾಗುವುದನ್ನು ಇದು ಅಭ್ಯಸಿಸುವುದಿಲ್ಲ. ಆದ್ದರಿಂದ ಘಟಕದ ಬೆಲೆಗಳ ಬದಲಾವಣೆಯನ್ನು ಮತ್ತು ಹರಡುವಿಕೆಯನ್ನು ಅಧ್ಯಯನ ಮಾಡಲಿಕ್ಕೆ ಉನ್ನತ ಮಟ್ಟದ ಒಂದು ಸರಾಸರಿ ಅಥವಾ ತಂತ್ರದ ಒಂದು ಬಳಕೆ ಇದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ಈ ಒಂದು ಹಿನ್ನೆಲೆಯಲ್ಲಿ ನಾವು ತಂತ್ರಗಳಲ್ಲಿ ಮುಖ್ಯವಾಗಿ ಅದರಿಂದ ಹರಡುವಿಕೆಯ ಮಾಪನ ಅಥವಾ ಚದುರುವಿಕೆಯ ಮಾಪನ ಅಂತ ನಾವಿಲ್ಲಿ ಕರಿತೀವಿ. ಸೊ ಹೀಗಾಗಿ ಇದರ ಮುಖ್ಯವಾದಂಥ ಒಂದು ಅಂಶ ಏನು, ಇದರ ಪ್ರಾಮುಖ್ಯತೆ ಏನು? ಸೊ ಇದು ವಿಸ್ತಾರತೆ ಅಂದರೆ ಎಕ್ಸ್ಟೆಂಟ್ ಆಫ್ ಡಿಸ್ಪರ್ಷನನ್ನು ಇದು ಅಳೆಯಲಿಕ್ಕೆ ಸಾಧ್ಯ ಮಾಡ್ತದೆ. ಅದೇ ರೀತಿಯಾಗಿ ಸೆಕೆಂಡರಿ ಡಿಗ್ರಿ ಮೀಸರ್ಸ್, ಇದನ್ನು ಹರಡುವಿಕೆಯನ್ನು ದ್ವಿತೀಯ ಶ್ರೇಣಿಯ ಮಾಪನಗಳು ಅಂತಲೂ ಸಹ ಇಲ್ಲಿ ಕರೆಯಬಹುದು. ಸೊ ಅದೇ ರೀತಿಯಾಗಿ ಇದರ ಒಂದು ವ್ಯಾಖ್ಯೆ ಅರ್ಥ ಏನು ಹೇಳ್ತಂದ್ರೆ, ಸ್ಟಿಜಲ್ ಎಂಬ ಸಂಖ್ಯಾಶಾಸ್ತ್ರಜ್ಞರ ಪ್ರಕಾರ ಸರಾಸರಿಯ ಬೆಲೆಯಿಂದ ಸಾಂಖ್ಯಿಕ ದತ್ತಾಂಶ ಅಂದರೆ ಡೇಟಾ ಅದರ ಪ್ರವೃತ್ತಿಯ ಎಷ್ಟರ ಮಟ್ಟಿಗೆ ಹರಡುತ್ತದೆ ಅಥವಾ ದೂರ ಸರಿಯುತ್ತದೆ ಎಂಬುದನ್ನು ವಿವರಿಸುವುದೇ ಈ ಒಂದು ಹರಡುವಿಕೆಯ ಮಾಪನ ಅಂತ ಹೇಳ್ಬೋದು. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್ ಒನ್. ವಾಟ್ ಆರ್ ದ ಆಬ್ಜೆಕ್ಟಿವ್ಸ್? ಸೊ ಇದರ ಉದ್ದೇಶಗಳೇನು? ವಾಟ್ ಆರ್ ದ ಆಬ್ಜೆಕ್ಟಿವ್ಸ್ ಆಫ್ ಡಿಸ್ಪರ್ಷನ್? ಹರಡುವಿಕೆ ಅಥವಾ ಚದುರುವಿಕೆಯ ಉದ್ದೇಶಗಳೇನು? ಸೊ ಈಗ ಸರಾಸರಿ ಎಷ್ಟರ ಮಟ್ಟಿಗೆ ನಂಬಲರಿದೆ ಅನ್ನೋದನ್ನು ತಿಳಿಯಲಿಕ್ಕೆ ಸಾಧ್ಯವಿದೆ. ಅಂದರೆ ಇಲ್ಲಿ ಎವರೇಜ್, ಹೌ ಮಚ್ ಇಟ್ ಈಸ್ ಪಾಸಿಬಲ್ ಟು ಮೀಸರ್. ಸೊ ಟು ಕಮ್ ಟು ನೋ ಎವರೇಜ್ ಇಸ್ ಹೌ ಮಚ್ ಈಸ್ ಪಾಸಿಬಲ್ ಟು ಮೀಸರ್. ಅದೇ ರೀತಿಯಾಗಿ ಎರಡನೇದು, 2 ಅಥವಾ ಅದಕ್ಕಿಂತ ಹೆಚ್ಚಿನ ವಿತರಣೆಯ ಒಂದು ನೈಜತೆಯನ್ನು ಒಂದಕ್ಕೊಂದು ಹೋಲಿಕೆ ಮಾಡಲಿಕ್ಕೆ ಸಾಧ್ಯವಿದೆ. ಸೊ ವಿ ಕ್ಯಾನ್ ಕಂಪೇರ್ ಇಯರ್ 2 or more ದ ಡಿಸ್ಟ್ರಿಬ್ಯೂಷನ್. ಸೊ ದ ರಿಯಾಲಿಟಿ ಆಫ್ 2 and more ಡಿಸ್ಟ್ರಿಬ್ಯೂಷನ್. ಆ್ಯಂಡ್ ಆಲ್ಸೋ ಟು ಕಂಟ್ರೋಲ್ ದ ಎಕ್ಸ್ಟೆಂಟ್ ಡೇಟಾಸ್. ಅದೇ ರೀತಿಯಾಗಿ ವಿಸ್ತಾರತೆಯ ಅಂಶವನ್ನು ಇಲ್ಲಿ ಅಳೆಯಲಿಕ್ಕೂ ಸಹ ಇಲ್ಲಿ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ಈ ರೀತಿಯಾಗಿ ವಿಸ್ತಾರತೆಯ ಒಂದು ಅಂಶಗಳು ಮತ್ತು ಅದೇ ರೀತಿಯಾಗಿ ನಿಯಂತ್ರಣ ಮಾಡಲಿಕ್ಕೆ, ಅದೇ ರೀತಿಯಾಗಿ ಇತರೆ ಸಂಖ್ಯಾಶಾಸ್ತ್ರದ ಮಾಪನಗಳ ಬಳಕೆಗೆ ಇದು ಸಹಾಯ ಮಾಡ್ತದೆ. ಆ್ಯಂಡ್ ಆಲ್ಸೋ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್ ದ ಮೆಜರ್ಮೆಂಟ್ ಆಫ್ ಅದರ್ ಸ್ಟ್ಯಾಟಿಸ್ಟಿಕಲ್ ಟೂಲ್ಸ್ ಆರ್ ಅದರ್ ಸ್ಟ್ಯಾಟಿಸ್ಟಿಕಲ್ ಡೇಟಾಸ್. ಸೊ ದೀಸ್ ಆರ್ ಆಲ್ ದ ಆಬ್ಜೆಕ್ಟಿವ್ಸ್ ಆಫ್ ವಾಟ್ ಮೀಸರ್ಸ್ ಆಫ್ ಡಿಸ್ಪರ್ಷನ್ ಆರ್ ಹರಡುವಿಕೆ ಅಥವಾ ಚದುರಿಕೆಯ ಮಾಪನದ ಉದ್ದೇಶಗಳಿವೆಲ್ಲವೂ. ಸೊ ನಾವು ವಾಟ್ ಆರ್ ದ ಫೀಚರ್ಸ್ ಆರ್ ಕ್ಯಾರೆಕ್ಟರ್ಸ್ ಆಫ್ ಮೀಸರ್ಸ್ ಆಫ್ ಡಿಸ್ಪರ್ಷನ್ ಅಥವಾ ಡಿಸ್ಪರ್ಷನ್? ಸೊ ಯಾವ ರೀತಿಯ ಲಕ್ಷಣಗಳು ಇಲ್ಲಿ ಕಂಡು ಬರ್ತದೆ? ಸೊ ವಿ ಕ್ಯಾನ್ ಅಂಡರ್ಸ್ಟುಡ್ ಈಸಿಲಿ ವಿತ್ ದ ಹೆಲ್ಪ್ ಆಫ್ ಡಿಸ್ಪರ್ಷನ್. ಸೊ ಈ ಒಂದು ಉತ್ತಮ ಚದುರಿಕೆಯ ಮಾಪನದಲ್ಲಿ ನೋಡ್ತಾ ಇದ್ದೀವಿ, ಅರ್ಥ ಮಾಡಿಕೊಳ್ಳಲಿಕ್ಕೆ ಸುಲಭವಾಗಿದೆ. ಉತ್ತಮ ಚದುರಿಕೆ ಇದನ್ನು ಅರ್ಥ ಮಾಡಿಕೊಳ್ಳಲು ಸುಲಭವಾಗಿದೆ. ಆ್ಯಂಡ್ ಆಲ್ಸೋ ದ ಅಕೌಂಟ್ಸ್ ಆರ್ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಈಸಿಲಿ ದ ರಿಸಲ್ಟ್ಸ್. ಇದನ್ನು ಲೆಕ್ಕಾಚಾರಗೊಳಿಸಲಿಕ್ಕೆ, ಫಲಿತಾಂಶವನ್ನು ಕಂಡುಹಿಡಿಯಲಿಕ್ಕೆ ಸುಲಭವಾಗಿದೆ. ಅದೇ ರೀತಿಯಾಗಿ ಮತ್ತೊಂದು ಮುಖ್ಯವಾದಂಥ ಲಕ್ಷಣ, ಇದನ್ನು ಸ್ಪಷ್ಟವಾಗಿ ವ್ಯಾಖ್ಯಾನಿಸಬೇಕು. ಸೊ ವಿ ಹ್ಯಾವ್ ಟು ಕ್ಲಾರಿಫೈ ಆರ್ ವಿ ಹ್ಯಾವ್ ಟು ಡಿಫೈನ್ ಇಟ್ ಇನ್ ಕ್ಲಾರಿಫಿಕೇಷನ್. ಸೊ ಅದೇ ರೀತಿಯಾಗಿ ಇದರ ಒಂದು ಸ್ಪಷ್ಟತೆಯ ಒಂದು ವ್ಯಾಖ್ಯಾನಿಸಬೇಕು ಅಂತ ಹೇಳಿ. ಅದೇ ರೀತಿಯಾಗಿ ಇದು ದತ್ತಾಂಶದ ಪ್ರತಿಯೊಂದು ಮೌಲ್ಯಗಳ ಮೇಲೆ ಆಧಾರಿತವಾಗಿದೆ. ಸೊ ಇಟ್ ಡಿಪೆಂಡ್ಸ್ ಆನ್ ದ ಆಲ್ ವ್ಯಾಲ್ಯೂಸ್ ಆಫ್ ಡೇಟಾಸ್. ಓಕೆ, ಇಟ್ ಡಿಪೆಂಡ್ಸ್ ಆನ್ ಆಲ್ ವ್ಯಾಲ್ಯೂಸ್ ಆಫ್ ಡೇಟಾ. ಇದು ದತ್ತಾಂಶದ ಪ್ರತಿಯೊಂದು ಮೌಲ್ಯಗಳ ಮೇಲೆ ಆಧಾರಿತವಾಗಿರಬೇಕು ಎಂಬ ಲಕ್ಷಣವನ್ನು ಒಳಗೊಂಡಿದೆ. ಆ್ಯಂಡ್ ಅನದರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ಯಾರೆಕ್ಟರ್ ಆರ್ ಫೀಚರ್ಸ್ ಆಫ್ ಡಿಸ್ಪರ್ಷನ್ ಈಸ್ ದ್ಯಾಟ್ ಇದು ಬೀಜಗಣಿತದ ಸಂಸ್ಕರಣೆಗೆ ಸಹಾಯ ಮಾಡ್ತದೆ. ಸೊ ಇಟ್ ವಿಲ್ ಹೆಲ್ಪ್ಫುಲ್ ಫಾರ್
the algebraic collections or algebraic methods. ಸೊ ಬೀಜಗಣಿತದ ವಿಧಾನದಲ್ಲಿ ಸಹ ಇದು ಸಹಾಯವನ್ನು ಮಾಡ್ತದೆ. ಆ್ಯಂಡ್ ಅನದರ್ ವೆರಿ ವೆರಿ ಇಂಪಾರ್ಟೆಂಟ್ ಫೀಚರ್, ಮತ್ತೊಂದು ಮುಖ್ಯವಾದಂಥ ಲಕ್ಷಣ ಏನಂದರೆ ಇದರ ಮಾಪನವು ನಿದರ್ಶಕ ಏರಿಳಿತಗಳಿಂದ ಸಾಧ್ಯವಾದಷ್ಟು ಕಡಿಮೆ ಇರಬೇಕು. ಸೊ ಅದೇ ರೀತಿಯಾಗಿ ಇದರ ಮಾಪನ ಗರಿಷ್ಠ ಮತ್ತು ಕನಿಷ್ಠ ಬೆಲೆಗಳಿಂದ ಪ್ರಭಾವಿತವಾಗಿರಕೂಡದು. ಸೊ ಇಟ್ ವಿಲ್ ನಾಟ್ ಅಫೆಕ್ಟ್ ಫ್ರಮ್ ದ ಲೋವರ್ ವ್ಯಾಲ್ಯೂಸ್ ಆ್ಯಂಡ್ ದ ಹೈಯರ್ ವ್ಯಾಲ್ಯೂಸ್. ಸೊ ಈ ರೀತಿಯ ಲಕ್ಷಣಗಳನ್ನು ಈ ಒಂದು ಚದುರುವಿಕೆ ಅಥವಾ ಹರಡುವಿಕೆ ಒಳಗೊಂಡಿದೆ ಅಂತ ಹೇಳಿ ಹೇಳ್ಬೋದು. ಸೊ ಅದೇ ರೀತಿಯಾಗಿ ವಾಟ್ ಆರ್ ದ ಟೈಪ್ಸ್ ಆಫ್ ಮೆಜರ್ಸ್ ಆಫ್ ಡಿಸ್ಪರ್ಷನ್. ಸೊ ಈಗ ಚದುರಿಕೆ ಅಥವಾ ಸಾಪೇಕ್ಷ ಅಥವಾ ನಿರಪೇಕ್ಷಗಳ ಪ್ರಮುಖವಾದಂತಹ ಮಾಪನಗಳು ಇಲ್ಲಿ ಯಾವುದು? ಸೊ ಯಾವ ರೀತಿಯ ಇಲ್ಲಿ ಮಾಪನಗಳಲ್ಲಿ ಬರ್ತಾವೆ? ಸೊ ಹಿಯರ್ ವಿಲ್ ಕಮ್ ಅಕ್ರಾಸ್ 5 ಮೆಥಡ್ಸ್. ದ ನಂಬರ್ 1 ದ ರೇಂಜ್. ಒಂದೇದು ಬರ್ಕೊಡೋದು ದ ರೇಂಜ್ ಅಂದರೆ ಮೆಥಡ್ಸ್ ಆಫ್ ಮೆಜರಿಂಗ್ ಡಿಸ್ಪರ್ಷನ್. ಚದುರಿಕೆ ಅಥವಾ ಹರಡುವಿಕೆಯ ಅಳೆಯುವ ವಿಧಾನಗಳು. ಹರಡುವಿಕೆ ಅಥವಾ ಚದುರಿಕೆ ಅಳೆಯುವ ವಿಧಾನ. ನಂಬರ್ 1 ವಿಸ್ತಾರ, ದ ರೇಂಜ್ ಅನ್ನೋದಕ್ಕೆ ಇಂಗ್ಲೀಷ್ ಒಳಗೆ. ನಂಬರ್ 2 ಚತುರ್ಥಕ ವಿಸ್ತಾರ ಮತ್ತು ಚತುರ್ಥಕ ವಿಚಲನೆ. ಎರಡನೇದು ಚತುರ್ಥಕ ವಿಸ್ತಾರ ಮತ್ತು ಚತುರ್ಥಕ ವಿಚಲನೆ. ದ ಇಂಟರ್ ಕ್ವಾರ್ಟೈಲ್ ರೇಂಜ್ ಆ್ಯಂಡ್ ಇಂಟರ್ ಕ್ವಾರ್ಟೈಲ್ ಡಿವಿಯೇಷನ್. ಇಂಟರ್ ಕ್ವಾರ್ಟೈಲ್ ರೇಂಜ್ ಆ್ಯಂಡ್ ದ ಇಂಟರ್ ಕ್ವಾರ್ಟೈಲ್ ಡಿವಿಯೇಷನ್. ಮೂರನೇದು ಮೀನ್ ಡಿವಿಯೇಷನ್, MEANDEVIATI1, ಸರಾಸರಿ ವಿಚಲನೆ. ನಾಲ್ಕನೇದು ನಿಯಾನಕ ವಿಚಲನೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಿಯಾನಕ ವಿಚಲನೆ, ಸಾರಿ ನಿಮಾನಕ, ನಿಯಾನಕ ಅಲ್ಲ, ನಿಮಾನಕ ವಿಚಲನೆ. ನಿಮಾನಕ ವಿಚಲನೆ, ಸ್ಟ್ಯಾಂಡರ್ಡ್ ಡಿವಿಯೇಷನ್. ನಂಬರ್ 5 ಲಾರೆಂಜ್ ಕರ್ವ್. ಲಾರೆಂಜ್, LORENZ CURVE, ಲಾರೆಂಜ್ ಕರ್ವ್, ಲಾರೆಂಜ್ರವರ ವಕ್ರರೇಖೆ. ಸೊ ಈ 5 ವಿಧಾನಗಳ ಮೂಲಕ ನಾವು ಚದುರುವಿಕೆ ಅಥವಾ ಹರಡುವಿಕೆಯನ್ನು ಅಳೆಯಲಿಕ್ಕೆ ಸಾಧ್ಯವಿದೆ ಅಂತ ಹೇಳ್ಬೋದು. ಸೊ ನಾವು ಐ ವಿಲ್ ಸ್ಟಾರ್ಟ್ ವಿತ್ ದ ಫಸ್ಟ್ ಒನ್, ದಟ್ ಈಸ್ ರೇಂಜ್. ಸೊ ಈಗ ಹರಡುವಿಕೆಯನ್ನು ಅಳೆಯತಕ್ಕಂತಹ ಅತ್ಯಂತ ಸುಲಭವಾದಂತಹ ಒಂದು ವಿಧಾನ ವಿಸ್ತಾರ ಅಂತ ಕರಿತೀವಿ. ಸೊ ಹಿಯರ್ ರೇಂಜ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ದ ಲಾರ್ಜೆಸ್ಟ್ ಆ್ಯಂಡ್ ದ ಸ್ಮಾಲೆಸ್ಟ್ ವ್ಯಾಲ್ಯೂಸ್ ಇನ್ ಡಿಸ್ಟ್ರಿಬ್ಯೂಷನ್. ಈಗ ಹಂಚಿಕೆಯಲ್ಲಿ ಅಥವಾ ಹರಡುವಿಕೆಯಲ್ಲಿ ಇದು ಒಂದು ಕನಿಷ್ಠವಾದಂತಹ ಒಂದು ಮೌಲ್ಯ ಮತ್ತು ಗರಿಷ್ಠವಾದಂತಹ ಒಂದು ಮೌಲ್ಯಗಳ ನಡುವಿನ ಒಂದು ಮೌಲ್ಯವನ್ನು ಇದು ನಮಗೆ ವಿಸ್ತಾರ ತೋರಿಸಿಕೊಡ್ತದೆ. ಸೊ ದಟ್ ಈಸ್ ವೈ ಬರ್ಕೊಡಲ್ಲ ರೇಂಜ್, ವಿಸ್ತಾರ ಎರಡೂ ಇದ್ರೊಳಗೆ ಬರ್ಕೊಡ್ರಿ. ರೇಂಜ್, ವಿಸ್ತಾರ, ಯಾಕಂದ್ರೆ ಅಲ್ಲಿ ಫಾರ್ಮುಲಾಗಳು ಬರ್ತಾವೆ ಗೊತ್ತಿರಬೇಕು. ಈಸ್ ಈಕ್ವಲ್ ಟು L minus S, ಕ್ಯಾಪಿಟಲ್ ವರ್ಡ್ಸ್. R ಈಸ್ ಈಕ್ವಲ್ ಟು L minus S. ಕನ್ನಡದಲ್ಲಿ R ಅಂದರೆ ಏನು? ರೇಂಜ್ ಅಂದರೆ ವಿಸ್ತಾರ. ಈಸ್ ಈಕ್ವಲ್ ಟು L ಕನಿಷ್ಠ, ಲಾರ್ಜ್ ವ್ಯಾಲ್ಯೂ, ಗರಿಷ್ಠ ಮೌಲ್ಯ ಅಂದರೆ L minus S, ಲಾರ್ಜ್ ವ್ಯಾಲ್ಯೂ ಅಂದರೆ ಗರಿಷ್ಠ ಮೌಲ್ಯ. ಎಸ್ ಶಾರ್ಟ್ ವ್ಯಾಲ್ಯೂ, ಅಂದರೆ ಕನಿಷ್ಠ ಮೌಲ್ಯ. ಎಸ್ ಈಸ್ ಈಕ್ವಲ್ ಟು ಕನಿಷ್ಠ ಮೌಲ್ಯ, ಶಾರ್ಟ್ ವ್ಯಾಲ್ಯೂ. ಈಗ ವಿಸ್ತಾರಕ್ಕೆ ಅನುರೂಪವಾದಂತಹ ಸಾಪೇಕ್ಷ ಮಾಪನವನ್ನು ವಿಸ್ತಾರ ಗುಣಾಂಕ ಅಂತ ಕರೆಯಲಾಗ್ತದೆ. ಸೊ ಈಗ ಅಲ್ಲಿ ಬರ್ಕೊಡೋದು ವಿಸ್ತಾರಕ್ಕೆ ಅನುರೂಪವಾದಂತಹ ಸಾಪೇಕ್ಷ ಮಾಪನವನ್ನು ವಿಸ್ತಾರ ಗುಣಾಂಕ ಅಂತ ಕರೆಯಲಾಗುತ್ತದೆ. ಸಿಯರ್ ಇಲ್ಲಿ ವಿಸ್ತಾರ ಗುಣಾಂಕ ಇಂಗ್ಲೀಷ್ ಒಳಗೆ ಏನಂತೀವಿ? ಕೋಎಫಿಷಿಯಂಟ್ ಆಫ್ ರೇಂಜ್. ಬರ್ಕೊಡಲ್ಲಿ ವಿಸ್ತಾರ ಗುಣಾಂಕ, ಕೋಎಫಿಷಿಯಂಟ್ ಆಫ್ ರೇಂಜ್. ಇಟ್ ಈಸ್ ಅ ರಿಲೇಟಿವ್ measure of range. It is used in the comparative study of the dispersion. ಸೊ ಇದನ್ನು ಎಲ್ಲಿ ವಿಸ್ತಾರ ಮಾಡ್ಲಿಕ್ಕೆ ಬರ್ಕೊಡೋದು ವಿಸ್ತಾರ ಗುಣಾಂಕ, ಕೋಎಫಿಷಿಯಂಟ್ ಆಫ್ ರೇಂಜ್. ವಿಸ್ತಾರ ಗುಣಾಂಕ ಅಂದರೆ ಕನ್ನಡದೊಳಗೆ ಇಂಗ್ಲೀಷ್ ಒಳಗೆ ಬರ್ಕೊಡು COEFFICIENT, ಕೋಎಫಿಷಿಯಂಟ್ ಆಫ್ ರೇಂಜ್ ಈಸ್ ಈಕ್ವಲ್ ಟು L ಪ್ಲಸ್ ಈಸ್ ಈಕ್ವಲ್ ಟು L minus S ಅಂದರೆ ಇದ್ರೊಳಗೆ ಏನು ಕೊಡ್ತಾರೆ L minus S ಡಿವೈಡೆಡ್ ಬೈ L plus S ಗುಂಡ್ಲೆ 100. ಬರ್ಕೊಡಲು ವಿಸ್ತಾರವನ್ನು 3 ಶ್ರೇಣಿಗಳಲ್ಲಿ ಲೆಕ್ಕಿಸಬಹುದು. ವಿಸ್ತಾರವನ್ನು 3 ಶ್ರೇಣಿಗಳಲ್ಲಿ ಲೆಕ್ಕಿಸಬಹುದು. ಸೊ ವಿ ಕ್ಯಾನ್ ಕ್ಯಾಲ್ಕುಲೇಟ್ ಕೋಎಫಿಷಿಯಂಟ್ ಆಫ್ ರೇಂಜ್ ಇನ್ 3 series. ನಂಬರ್ 1 ಅಂದರೆ
ಇಂಡಿವಿಜುವಲ್ ಸೀರೀಸ್ ವೈಯಕ್ತಿಕ ಶ್ರೇಣಿ, ವೈಯಕ್ತಿಕ ಶ್ರೇಣಿ ಇಂಡಿವಿಜುವಲ್ ಸೀರೀಸ್. ಈ ಕೆಳಗಿನ ದತ್ತಾಂಶದ ಸಹಾಯದಿಂದ ವಿಸ್ತಾರವನ್ನು ಕಂಡುಹಿಡಿಯಿರಿ. ಕ್ಯಾಲ್ಕುಲೇಟ್ ರೇಂಜ್ ಫ್ರಮ್ ದ ಫಾಲೋಯಿಂಗ್ ಡೇಟಾ. ಅಲ್ಲಿ ಎಕ್ಸ್ ಎರಡು ಮುಂದೆ ಟೀಮ್ ಕೊಡ್ರಿ, ಹೈಪನ್ ಕೊಡ್ರಿ. ಎಕ್ಸ್ ಎಷ್ಟು ಅಂದ್ರೆ, ಅಥವಾ ಎಕ್ಸ್ ಅದ್ರ ಮುಂದೆ ಎರಡು ಟೀಮ್ ಕೊಡ್ರಿ. 3, 6, 9, 16, 8, 19, 10. ಆನ್ಸರ್ ಅಂದರೆ ಸೊಲ್ಯೂಷನ್, ಪರಿಹಾರ ಕನ್ನಡದೊಳಗೆ. ಅಲ್ಲಿ ಹಿಯರ್ ಇಲ್ಲಿ ಅಂತಂದ್ರೆ ನೀವು ಹಿಯರ್, ಇಂಗ್ಲೀಷ್ ಅವರು ಹಿಯರ್, ಕನ್ನಡದವರು ಇಲ್ಲಿ. ಎಲ್, ಕ್ಯಾಪಿಟಲ್ ಎಲ್ ಈಸ್ ಈಕ್ವಲ್ ಟು ಗರಿಷ್ಠ ಮೌಲ್ಯ, ಲಾರ್ಜೆಸ್ಟ್ ವ್ಯಾಲ್ಯೂ. ಕೆಳಗಡೆ ಎಸ್, ಕ್ಯಾಪಿಟಲ್ ಎಸ್ ಅಂದರೆ ಎಸ್ ಈಸ್ ಈಕ್ವಲ್ ಟು ಕನಿಷ್ಠ ಮೌಲ್ಯ, ಲೋಯೆಸ್ಟ್ ವ್ಯಾಲ್ಯೂ. ಎಸ್ ಈಸ್ ಈಕ್ವಲ್ ಟು ಕನಿಷ್ಠ ಮೌಲ್ಯ, ಲೋಯೆಸ್ಟ್ ವ್ಯಾಲ್ಯೂ. ದೇರ್ ಫೋರ್ ಎಲ್ ಈಸ್ ಈಕ್ವಲ್ ಟು ಗರಿಷ್ಠ ಮೌಲ್ಯ ಎಷ್ಟೈತಿ ಇದರೊಳಗೆ 19. ಕೆಳಗಡೆ ಎಸ್ ಈಸ್ ಈಕ್ವಲ್ ಟು ಎಷ್ಟೈತಿ ಕನಿಷ್ಠ ಮೌಲ್ಯ 3. ಎಲ್ 19 ಸಿಕ್ತು, ಎಸ್ 3 ಸಿಕ್ತು. ಈಗ ಕೆಳಗಡೆ ಹಾಕ್ರಿ. ದೇರ್ ಫೋರ್ ವಿಸ್ತಾರ ಬ್ರ್ಯಾಕೆಟ್ನಲ್ಲೇ ಆರ್ ಈಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್ ಈಸ್ ಈಕ್ವಲ್ ಟು ಎಲ್ ವ್ಯಾಲ್ಯೂ ಎಷ್ಟೈತಿ 19 ಮೈನಸ್ ಎಸ್ ವ್ಯಾಲ್ಯೂ ಎಷ್ಟೈತಿ 3. ಅದಕ್ಕಾಗಡೆ ಈಸ್ ಈಕ್ವಲ್ ಟು 16. ಇನ್ನು ನೆಕ್ಸ್ಟ್ ವಿಸ್ತಾರದ ಗುಣಾಂಕ, ಕೋಎಫಿಷಿಯಂಟ್ ಆಫ್ ರೇಂಜ್ ಬರ್ಕೊಡೋದಲ್ಲಿ ಎರಡದೊಳಗೆ ಬರ್ಕೋಬೇಕು. ವಿಸ್ತಾರದ ಗುಣಾಂಕ ಕೋಎಫಿಷಿಯಂಟ್ ಆಫ್ ರೇಂಜ್ ಈಸ್ ಈಕ್ವಲ್ ಟು ಸೂತ್ರ ಬರ್ಕೊಡ್ರಿ. ಎಲ್ ಮೈನಸ್ ಎಸ್ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್ ಗುಂಡ್ಲೆ 100 ಮಲ್ಟಿಪ್ಲೈಡ್ ಬೈ 100. ಅಲ್ಲಿ ವ್ಯಾಲ್ಯೂಸ್ಗಳನ್ನು ಹಾಕ್ರಿ. ಎಸ್ ಎಷ್ಟೈತಿ, ಎಲ್ ಎಷ್ಟೈತಿ 19, ಎಸ್ ಎಷ್ಟೈತಿ 3 ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್ 19 + 3 ಗುಂಡ್ಲೆ 100. ಈಗ ಅದನ್ನು ಸಿಂಪ್ಲಿಫಿಕೇಷನ್ ಮಾಡಿದ್ರೆ ಎಷ್ಟಾಯಿತು? 19ರೊಳಗೆ 3 ಹೋದರೆ ಎಷ್ಟು? 16. 16 ಡಿವೈಡೆಡ್ ಬೈ 19 + 3 ಅಂದರೆ ಎಷ್ಟು? 22. 16/22, 16/22 ಮಲ್ಟಿಪ್ಲೈಡ್ ಬೈ 100. ಅದಕ್ಕಾಗಡೆ ಈಸ್ ಈಕ್ವಲ್ ಟು 72.72%, 72.72%. ಇನ್ನು ನೆಕ್ಸ್ಟ್ ಸೆಕೆಂಡ್ ಸೀರೀಸ್ ಬರ್ಕೊಡ್ರಿ. ವಿಚ್ಛಿನ್ನ ಅವಲೋಕ ಶ್ರೇಣಿ ಡಿಸ್ಕ್ರೀಟ್ ಸೀರೀಸ್. ಈ ವಿಧಾನದಲ್ಲಿ ಬರ್ಕೊಡಲಿ ಒಂದು ಶ್ರೇಣಿಯ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳಿಗೆ ಮಾತ್ರ ಮಹತ್ವ ನೀಡಬೇಕಾಗಿರುವುದರಿಂದ ಆವೃತ್ತಿ ಸಂಖ್ಯೆಯ ಪಾತ್ರ ಮಹತ್ವವಾಗಿರುವುದಿಲ್ಲ. Under this method, large value and lower value. So we have to give the importance for large value and lower values. So write down example. ಉದಾಹರಣೆ ಬರ್ಕೊಡ್ರಿ. ಅಲ್ಲಿ ಎಕ್ಸ್ ಹೈಪನ್ ಕೊಡ್ರಿ, ಆ ಲೈನ್ದೊಳಗೆ ಸಾಲದೊಳಗೆ ಬರ್ಕೊಡ್ರಿ. 41 ಕಂಟಿನ್ಯೂಯಸ್ ಆಗಲಿ. 41, 41, 11, 14, 65, 73, 64, 53, 35, 71, 55. ಇನ್ನು ಅದ್ರ ಕೆಳಗಡೆ ಎಫ್ ಅಂತಂದ್ರೆ ಎಫ್ ಫುಲ್ ಎರಡು ಟೀಮ್ ಕೊಡ್ರಲ್ಲಿ ಎಫ್ ಹೈಫನ್ ಅದ್ರದ ಅಂಕಿ ಸಂಖ್ಯೆಗಳನ್ನು ಬರ್ಕೊಡ್ರಿ. ಎಫ್ದ ಅಂಕಿ ಸಂಖ್ಯೆಗಳು, ಎಫ್ ಅಂದರೆ ಫ್ರ್ಯಾಕ್ಷನ್ ಅಂತ ಹೇಳ್ತೀವಿ, ಅದಕ್ಕೆ ಬರ್ಕೊಡ್ರಲ್ಲಿ 2, 2, 3, 6, 4, 8, 10, 5, 7, 1, 9. ಇನ್ನು ಹೇಳ್ತಾನೆ 2, 3, 6, 4, 8, 10, 5, 7, 1, 9. ಸೊ ಈಗ ಸೊಲ್ಯೂಷನ್ ಅಂದರೆ ಪರಿಹಾರ. ವಿಸ್ತಾರ ಆರ್ ಈಸ್ ಈಕ್ವಲ್ ಟು ಇಂಗ್ಲೀಷ್ ಒಳಗೆ ರೇಂಜ್, RANGE.
ಕನ್ನಡದಲ್ಲಿ ವಿಸ್ತಾರ ಬ್ರ್ಯಾಕೆಟ್ನಲ್ಲಿ ಆರ್ ಅಂದರೆ ಈಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್. ಎಲ್ ಎಷ್ಟೈತಿ ವ್ಯಾಲ್ಯೂ, ಲಾರ್ಜ್ ವ್ಯಾಲ್ಯೂ 73, ಶಾರ್ಟ್ ವ್ಯಾಲ್ಯೂ ಎಷ್ಟೈತಿ -11 ಈಸ್ ಈಕ್ವಲ್ ಟು ಎಷ್ಟಾಯ್ತು 62. ಸೊ ಎಕ್ಸ್ ನಮಗೆ ಸಿಕ್ತಿಲ್ಲ 62. ಇನ್ನು ನೆಕ್ಸ್ಟ್ ಅಲ್ಲಿ ಸೂತ್ರವನ್ನು ಹಾಕ್ರಲ್ಲಿ ವಿಸ್ತಾರದ ನಿಮಗೆ ವ್ಯಾಲ್ಯೂ ಸಿಕ್ತೀಗ ಎಲ್ ಮೈನಸ್ ಎಸ್. ವಿಸ್ತಾರದ ಸೂತ್ರ ಏನು ಹೇಳ್ತದೆ? ವಿಸ್ತಾರದ ಸೂತ್ರ ರೇಂಜ್ ಆರ್ ಈಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್. ಸೊ ಇಲ್ಲಿ ನಿಮಗೆ ಎಕ್ಸ್ ವ್ಯಾಲ್ಯೂಗಳಲ್ಲಿ ಗೊತ್ತಾಯಿತು. 73 ಗರಿಷ್ಠ ಮೌಲ್ಯ ಲಾರ್ಜರ್ ವ್ಯಾಲ್ಯೂ ಮತ್ತು ಕನಿಷ್ಠ ಮೌಲ್ಯ 11 ಲೋವರ್ ವ್ಯಾಲ್ಯೂ. ಸೊ ಈಸ್ ಈಕ್ವಲ್ ಟು 62 ಈಸ್ ದ ರೇಂಜ್. ನಾವು ನೆಕ್ಸ್ಟ್ ಯು ಕ್ಯಾಲ್ಕುಲೇಟ್ ಬರ್ಕೊಡಲ್ಲಿ ವಿಸ್ತಾರ ಗುಣಾಂಕ ಕೋಎಫಿಷಿಯಂಟ್ ಆಫ್ ರೇಂಜ್. ಕೋಎಫಿಷಿಯಂಟ್ ಆಫ್ ರೇಂಜ್ ಈಸ್ ಈಕ್ವಲ್ ಟು ಎಲ್ ಮೈನಸ್ ಎಸ್ ಸೂತ್ರ ಬರೆಯೋದಲ್ಲಿ ಡಿವೈಡೆಡ್ ಬೈ ಎಲ್ ಪ್ಲಸ್ ಎಸ್ ಮಲ್ಟಿಪ್ಲೈಡ್ ಬೈ 100. ಅಲ್ಲಿ ವ್ಯಾಲ್ಯೂಸ್ಗಳನ್ನು ಹಾಕಿರಿ. 73 ಮೈನಸ್ 11 ಭಾಗಿಲೆ 73 ಅಧಿಕ 11 ಮಲ್ಟಿಪ್ಲೈಡ್ ಬೈ 100. 73 ಒಳಗೆ 11 ಹೋದರೆ ಎಷ್ಟು 62 ಭಾಗಿಲೆ 73 ಒಳಗೆ 11 ಕೂಡಿಸಿದ್ರೆ 84 ಮಲ್ಟಿಪ್ಲೈಡ್ ಬೈ 100 ಈಸ್ ಈಕ್ವಲ್ ಟು 73.80%. 73.80% is the answer. So this is the answer, that is we got the discrete values. Okay, ಇದಕ್ಕೆ ಏನಂತೀವಿ, ಹೀಗೆ ವೈಯಕ್ತಿಕ ಶ್ರೇಣಿ ಆಯಿತು, ಅದೇ ರೀತಿಯಾಗಿ ವಿಚ್ಛಿನ್ನ ಅವಲೋಕ ಶ್ರೇಣಿ, that is discrete series. You know, now I will move on to the third series, ನಿರಂತರ ಶ್ರೇಣಿ ಅಂದರೆ ಕಂಟಿನ್ಯೂಸ್ ಸೀರೀಸ್. ನಿರಂತರ ಶ್ರೇಣಿ ಈ ವಿಧಾನದಲ್ಲಿ ಅತಿ ದೊಡ್ಡ ವರ್ಗಾಂತರದ ಮೇಲ್ಮಿತಿಯನ್ನು ಗುಂಪಿನ ಗರಿಷ್ಠ ಗುಣಾಂಕ ಮತ್ತು ಅತಿ ಸಣ್ಣ ವರ್ಗಾಂತರದ ಕೆಳಮಿತಿಯ ಕನಿಷ್ಠ ಗುಣಾಂಕವೆಂದು ಪರಿಗಣಿಸಿ ಇವುಗಳನ್ನು ಗುಂಪಿನ ವಿಸ್ತಾರ ಅಂತ ಅಲ್ಲಿ ಕರೆಯಲಾಗ್ತದೆ. ಸೊ ಹಿಯರ್ ಬರ್ಕೊಡಲ್ಲ ಎಕ್ಸಾಂಪಲ್ ಬರ್ಕೊಡ್ರಿ. ನಿರಂತರ ಶ್ರೇಣಿ ಅಂದರೆ ಕಂಟಿನ್ಯೂಸ್ ಸೀರೀಸ್. ಎಕ್ಸಾಂಪಲ್ ವರ್ಗಾಂತರ ಅದಕ್ಕೆ ಸೈಜ್ ಅಂದರೆ ಇಂಗ್ಲೀಷ್ ಒಳಗೆ ಸೈಜ್ SIZE. ಆಮೇಲೆ ನೆಕ್ಸ್ಟ್ ಆವೃತ್ತಿ ಅಂದರೆ ಫ್ರೀಕ್ವೆನ್ಸಿ ಎಫ್, ಆವೃತ್ತಿ ಎಫ್, ಫ್ರೀಕ್ವೆನ್ಸಿ FREQUENCY. ಈಗ ವರ್ಗಾಂತರ ಬರ್ಕೊಡ್ರಿ. ಸೈಜ್ 10-20 ಒಂದೇ ವರ್ಗಾಂತರ ಇದು ಕಂಟಿನ್ಯೂಸ್ ಆಗಲಿ, ಒಂದೇ ಲೈನ್ ಒಳಗೆ ಬರಲಿ, ಒಂದೇ ಸಾಲೊಳಗೆ 10-20. ನೆಕ್ಸ್ಟ್ 20-30 ಅಂದರೆ 20-30 ಅಂತ. ಆಮೇಲೆ ನೆಕ್ಸ್ಟು 30-40, ನೆಕ್ಸ್ಟು 40-50, ನೆಕ್ಸ್ಟು 50-60, ನೆಕ್ಸ್ಟ್ 60-70, ನೆಕ್ಸ್ಟ್ 70-80. ಇನ್ನು ಆವೃತ್ತಿಗಳನ್ನು ಬರ್ಕೊಡ್ರಿ. ಫ್ರೀಕ್ವೆನ್ಸಿ 4, ಅದ್ರ ಕೆಳಗಡೆ ಬರಲಿ. 10-20 ಕೆಳಗಡೆ 4 ಬರಲಿ, 20-30 ಕೆಳಗಡೆ 6 ಬರಲಿ, ಆಮೇಲೆ 30-40 ಕೆಳಗಡೆ 9, 40-50 ಕೆಳಗಡೆ 14, 50-60 ಕೆಳಗಡೆ 8, 60-70 ಕೆಳಗಡೆ 5, 70-80 ಕೆಳಗಡೆ 2 ಬರೋದ್ರೆ. ಸೊ ಇಲ್ಲಿ ಸೊಲ್ಯೂಷನ್ ಪರಿಹಾರ. ಹಿಯರ್ ಇಲ್ಲಿ ಅಂದರೆ L ಈಸ್ ಈಕ್ವಲ್ ಟು ಲಾರ್ಜ್ ವ್ಯಾಲ್ಯೂ ಗರಿಷ್ಠ ಮೌಲ್ಯ ಎಷ್ಟೈತಿ 14 ಕೆಳಗಡೆ ಬರ್ಕೊಡಿ. ಮಾತು S ಈಸ್ ಈಕ್ವಲ್ ಟು ಮಿನಿಮಮ್ ವ್ಯಾಲ್ಯೂ ಕನಿಷ್ಠ ಮೌಲ್ಯ ಎಷ್ಟೈತಿ 2. ಸೊ ವಿಸ್ತಾರ ರೇಂಜ್ RANGE ಬ್ರ್ಯಾಕೆಟ್ನಲ್ಲೇ R ಈಸ್ ಈಕ್ವಲ್ ಟು L ಮೈನಸ್ ಎಸ್ ಕೆಳಗಡೆ ಬರ್ಕೊಡ್ರಿ. 14 - 2 ಈಸ್ ಈಕ್ವಲ್ ಟು 12. ಇನ್ನು ನೆಕ್ಸ್ಟ್ ಕೋಎಫಿಷಿಯಂಟ್ ಆಫ್ ರೇಂಜ್ ವಿಸ್ತಾರದ ಗುಣಾಂಕ. ಕೋಎಫಿಷಿಯಂಟ್ ಆಫ್ ರೇಂಜ್ ವಿಸ್ತಾರದ ಗುಣಾಂಕ ಈಸ್ ಈಕ್ವಲ್ ಟು ಸೂತ್ರ ಬರೆಯೋದಲ್ಲಿ L ಮೈನಸ್ ಎಸ್ ಡಿವೈಡೆಡ್ ಬೈ L ಪ್ಲಸ್ ಎಸ್ ಮಲ್ಟಿಪ್ಲೈಡ್ ಬೈ 100. ವ್ಯಾಲ್ಯೂಸ್ಗಳನ್ನು ಹಾಕಿರಲ್ಲ. ಈಸ್ ಈಕ್ವಲ್ ಟು L ಎಷ್ಟೈತಿ 14, ಎಸ್ ಎಷ್ಟೈತಿ 2, 14 - 2 ಭಾಗಿಲೆ 14 + 2 ಗುಂಡ್ಲೆ ಹೋಲ್ ಮಲ್ಟಿಪ್ಲೈಡ್ ಬೈ 100. 14 ಒಳಗೆ 2 ಹೋದರೆ ಎಷ್ಟು 12 ಭಾಗಿಲೆ 14 ಒಳಗೆ 2 ಕೂಡಿಸಿದರೆ 16 ಹೋಲ್ ಮಲ್ಟಿಪ್ಲೈಡ್ ಬೈ 100 ಈಸ್ ಈಕ್ವಲ್ ಟು 75%, 75%.
ಸೊ ಈ ರೀತಿಯಾಗಿ ಕಂಟಿನ್ಯೂಯಸ್ ಸೀರೀಸ್ ನಿರಂತರ ಶ್ರೇಣಿಯನ್ನು ತಿಳ್ಕೊಂಡ್ರಿ. ಸೊ ನಾವು ಐ ವಿಲ್ ಮೂವ್ ಆನ್ ಟು ದ ನೆಕ್ಸ್ಟ್. ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ರೇಂಜ್? ಸೊ ಈ ಒಂದು ವಿಸ್ತಾರದ ಅನುಕೂಲತೆಗಳು ಏನು, ಯಾವ ರೀತಿಯ ಅನುಕೂಲತೆಗಳಲ್ಲಿ ಕಂಡುಬರ್ತದೆ, ಆ್ಯಂಡ್ ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ರೇಂಜ್. ಸೊ ಈಗ ಈ ಒಂದು ವಿಸ್ತಾರ ಅಥವಾ ಈ ಒಂದು ಹರಡುವಿಕೆಯ ಮುಖ್ಯವಾದಂತಹ ಅನುಕೂಲತೆಗಳಲ್ಲಿ, ಸೊ ವಿ ಕ್ಯಾನ್ ಮೀಸರ್ ದ ಡಿಸ್ಟ್ರಿಬ್ಯೂಷನ್, we can measure the distribution in a very simple measures or a very simple methods. So ಇಲ್ಲಿ ನಾವು ಹರಡುವಿಕೆ ಅಥವಾ we can measure the dispersion in very simple aspect or simple methods. ಈ ವಿಧಾನದಲ್ಲಿ ಹರಡುವಿಕೆಯನ್ನು ಸುಲಭವಾಗಿ ಅಳೆಯಲಿಕ್ಕೆ ಸಾಧ್ಯವಿದೆ. ಎರಡನೇ ಅನುಕೂಲತೆ ಏನು ಕಂಡು ಬರ್ತದೆ ಅಂದರೆ, ಸೊ we can accounts at a very short period of time. We can do calculation in a very short period of time. ಕಡಿಮೆ ಅವಧಿಯಲ್ಲಿ ಲೆಕ್ಕಾಚಾರ ಮಾಡಬಹುದು. ಈ ರೀತಿಯ ಅನುಕೂಲತೆ ಇಲ್ಲಿ ಕಂಡುಬರ್ತದೆ. ಆ್ಯಂಡ್ ದ ಥರ್ಡ್ ಒನ್, ಹರಡುವಿಕೆಯನ್ನು ಅರ್ಥ ಮಾಡಿಕೊಳ್ಳುವುದು ಸುಲಭವಾಗಿದೆ. ಸೊ ಟು ಅಂಡರ್ಸ್ಟುಡ್ ವೆಲ್ ಮೀಸರ್ಸ್ ಆಫ್ ಡಿಸ್ಪರ್ಷನ್. ಸೊ ವಿಸ್ತಾರದ ಮತ್ತೊಂದು ಮುಖ್ಯವಾದಂಥ ಅನುಕೂಲತೆ ಏನಂದರೆ, ಹೇಗೆ ಹರಡುವಿಕೆ ಚದುರುವಿಕೆ ಇದೆ ಅದನ್ನು ಸುಲಭವಾಗಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಇದರಿಂದ ಸಾಧ್ಯವಾಗಿದೆ. ಸೊ ಈ ರೀತಿಯ ಅನುಕೂಲತೆಗಳು ನಮಗೆ ಇದರ ಮೂಲಕ ಕಂಡುಬರ್ತದೆ. ಸೊ ನಾವು ವಾಟ್ ಆರ್ ದ ಲಿಮಿಟೇಷನ್ಸ್ ಆಫ್ ರೇಂಜ್? ವಿಸ್ತಾರದ ಒಂದು ಮಿತಿಗಳು ಯಾವುವು? ಈಗ ವಿಸ್ತಾರವು ಶ್ರೇಣಿಯ ಕನಿಷ್ಠ ಮತ್ತು ಗರಿಷ್ಠ ಮೌಲ್ಯಕ್ಕೆ ಮಾತ್ರ ಮಹತ್ವ ನೀಡುತ್ತೆ. ಸೊ ಇಟ್ ಗಿವ್ಸ್ ದ ಇಂಪಾರ್ಟೆನ್ಸ್ ಫಾರ್ ದ ಲಾರ್ಜ್ ವ್ಯಾಲ್ಯೂ ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂ. ಎಲ್ ಮೈನಸ್ ಎಸ್. ಎಲ್ ಅಂದರೆ ಏನು? ಲಾರ್ಜ್. ಎಸ್ ಅಂದರೆ ಏನು? ಶಾರ್ಟ್ ಅಂದರೆ ಕನಿಷ್ಠ ಮೌಲ್ಯ. ಇದು ಮತ್ತೊಂದು ಮುಖ್ಯವಾದಂಥ. ಅದೇ ರೀತಿಯಾಗಿ ವಿಸ್ತಾರವು ಒಂದು ಮಾದರಿಯಿಂದ ಇನ್ನೊಂದು ಮಾದರಿಗೆ ವ್ಯತ್ಯಾಸವನ್ನು ಹೊಂದದ. ಸೊ ಇಟ್ ಈಸ್ ಡಿಫ್ರೆನ್ಸಿಯೇಟೆಡ್ ಫ್ರಮ್ ಒನ್ ಮಾಡೆಲ್ ಟು ಅನದರ್ ಮಾಡೆಲ್ಸ್. ಸೊ ಒಂದು ನಮೂನೆ ಅಥವಾ ಒಂದು ಮಾದರಿಯಿಂದ ಇನ್ನೊಂದು ಮಾದರಿಗೆ ಇದು ವ್ಯತ್ಯಾಸವನ್ನು ತೋರಿಸಿಕೊಂಡು ಹೋಗ್ತಾ ಇರ್ತದೆ. ಅದೇ ರೀತಿಯಾಗಿ ಥರ್ಡ್ ಒನ್, ಫ್ರೀಕ್ವೆನ್ಸಿ. ಆವೃತ್ತಿ ವಿತರಣೆಗೆ ಇದು ಹೆಚ್ಚು ಹೊಂದಾಣಿಕೆ ಆಗುತ್ತೆ. ಸೊ ಇಟ್ ವಿಲ್ ನಾಟ್ ಸೂಟಬಲ್ ಫಾರ್ ದ ಫ್ರೀಕ್ವೆನ್ಸೀಸ್. ಆವೃತ್ತಿ ದಟ್ ಈಸ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಆರ್ ಫ್ರೀಕ್ವೆನ್ಸಿ ಡಿಸ್ಪರ್ಷನ್. ಸೊ ಇಟ್ ವಿಲ್ ನಾಟ್ ಕಂಪ್ಯಾರಿಟಿವ್ಲಿ ಇಟ್ ವಿಲ್ ನಾಟ್ ಸೂಟಬಲ್ ಫಾರ್ ದ ಫ್ರೀಕ್ವೆನ್ಸಿ ಡಿಸ್ಪರ್ಷನ್. ಸೊ ಇದು ಮುಖ್ಯವಾಗಿ ಆವೃತ್ತಿ ವಿತರಣೆಗೆ ಹೆಚ್ಚು ಹೊಂದಾಣಿಕೆಯಾಗುವುದಿಲ್ಲ. ಆ್ಯಂಡ್ ಫೈನಲಿ, ವಿತರಣೆಯ ಲಕ್ಷಣವನ್ನು ಕುರಿತು ಇದು ಏನನ್ನು ತಿಳಿಸೋದಿಲ್ಲ. ಸೊ ಇಟ್ ಕೆನಾಟ್ ಗಿವ್ ಎನಿ ಐಡೆಂಟಿಫಿಕೇಶನ್ ಆರ್ ಇಟ್ ಕೆನಾಟ್ ಗಿವ್ಸ್ ಎನಿ ಐಡಿಯಾ ಅಬೌಟ್ ದ ಫೀಚರ್ಸ್ ಆಫ್ ಡಿಸ್ಟ್ರಿಬ್ಯೂಷನ್. ವಿತರಣೆಯ ಲಕ್ಷಣ ಕುರಿತು ಇದು ಯಾವುದೇ ರೀತಿಯ ಒಂದು ಮಾಹಿತಿಯನ್ನು ನೀಡುವುದಿಲ್ಲ. ಸೊ ದಿಸ್ ಈಸ್ ಆಲ್ ಅಬೌಟ್ ವಾಟ್? ದಿಸ್ ಈಸ್ ಆಲ್ ಅಬೌಟ್ ಎದ್ರ ಬಗ್ಗೆ ತಿಳ್ಕೊಂಡು ಇಷ್ಟ ಇರ್ತಾನೆ. ದ ಫಸ್ಟ್ ಒನ್ ದಟ್ ಈಸ್ ರೇಂಜ್, ವಿಸ್ತಾರದ ಬಗ್ಗೆ ತಿಳ್ಕೊಂಡ್ರೆ. ಸೊ ಚದುರಿಕೆಯನ್ನು ಅಳೆಯತಕ್ಕಂಥ ವಿಧಾನಗಳಲ್ಲಿ ಮೊದಲನೇ ವಿಧಾನ ವಿಸ್ತಾರವನ್ನು ತಿಳ್ಕೊಂಡ್ರೆ, ರೇಂಜ್. ಸೊ ಇನ್ ನೆಕ್ಸ್ಟ್ ಯು ಆರ್ ಗೋಯಿಂಗ್ ಟು ಲರ್ನ್ ದ ಸೆಕೆಂಡ್ ಮೆಥಡ್ ಇನ್ ಡಿಸ್ಪರ್ಷನ್, ದಟ್ ಈಸ್ ಚದುರುವಿಕೆಯ ಅಥವಾ ಹರಡುವಿಕೆಯ ಎರಡನೆಯ ಮತ್ತೊಂದು ಪ್ರಮುಖವಾದಂಥ ವಿಧಾನ ಯಾವುದಂದರೆ, ಬರ್ಕೊಡ್ರಿ, ದ ಇಂಟರ್ ಕ್ವಾರ್ಟೈಲ್ ರೇಂಜ್ ಆ್ಯಂಡ್ ಇಂಟರ್ ಕ್ವಾರ್ಟೈಲ್ ಡಿವಿಯೇಷನ್. ಚತುರ್ಥಕ ವಿಸ್ತಾರ ಅಥವಾ ಚತುರ್ಥಕ ವಿಚಲನೆ, ದ ಇಂಟರ್ ಕ್ವಾರ್ಟೈಲ್ ರೇಂಜ್. ಇದು ಎರಡನೇ ವಿಧಾನ, ಎರಡನೇ ಮೆಥಡ್. ಸೊ ಈಗ ಚತುರ್ಥಕ ವಿಸ್ತಾರ ಅಂದರೆ ಏನು? ಸೊ ಹಿಯರ್ ಯು ನೋ ದ್ಯಾಟ್ ದ ಎಕ್ಸ್ಟ್ರೀಮ್ ಟೂ ಪೊಸಿಷನ್ಸ್ ಆಫ್ ರೇಂಜ್, ದಟ್ ಈಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ ಆ್ಯಂಡ್ ದ ಮಿನಿಮಮ್ ವ್ಯಾಲ್ಯೂ. ಸೊ ದ್ಯಾಟ್ ಡಿಪೆಂಡ್ಸ್ ಆನ್ ದ ಇಂಟರ್ ಕ್ವಾರ್ಟೈಲ್. ಸೊ ಈಗ ಚತುರ್ಥಕ ವಿಸ್ತಾರ ಅಂದರೆ ಯಾವ ರೀತಿಯಾಗಿ ಹೇಳ್ತೇವೆ? ವಿಸ್ತಾರದಲ್ಲಿ ಕಂಡು ಬರ್ತಕ್ಕಂತಹ ಎರಡು ಎಕ್ಸ್ಟ್ರೀಮ್ ಅಂದರೆ ಈ ಒಂದು ಅಂತಿಮ, ಅಲ್ಲಿ ಗರಿಷ್ಠ ಮತ್ತು ಕನಿಷ್ಠ ಮೌಲ್ಯಗಳ ಎರಡರ ಮೇಲೆ ಆಧಾರಿತವಾಗಿದೆ ಅಂತ ಹೇಳ್ಬೋದು. ಸೊ ಹೀಗಾಗಿ ವಿಸ್ತಾರದ ಎಲ್ಲ ಮೌಲ್ಯಗಳನ್ನು ಘಟಕ ಘನಗೆ ಇಲ್ಲಿ ತೆಗೆದುಕೊಳ್ಳಲಿಕ್ಕೆ ಸಾಧ್ಯವಿಲ್ಲ. ಆದ್ದರಿಂದ ಟು ಇರಾಡಿಕೇಟ್ ಸಚ್ ಟೈಪ್ ಆಫ್ ಲಿಮಿಟೇಷನ್ಸ್ ವಿ ಕ್ಯಾನ್ ಯೂಸ್ ಇಂಟರ್ ಕ್ವಾರ್ಟೈಲ್ ರೇಂಜ್. ಆದ್ದರಿಂದ ಇದನ್ನು ಹೋಗಲಾಡಿಸುವ ಸಲುವಾಗಿ, ಈ ಮಿತಿಯನ್ನು ಹೋಗಲಾಡಿಸುವ ಉದ್ದೇಶದಿಂದ ಚತುರ್ಥಕ ವಿಸ್ತಾರದ ಒಂದು ಬಳಕೆಯನ್ನು ಇಲ್ಲಿ ಮಾಡಲಾಗಿದೆ ಅಂತ ಹೇಳ್ಬೋದು. ಸೊ ನಾವು ವಿಲ್ ಅಂಡರ್ಸ್ಟುಡ್ ವಿತ್ ದ ಹೆಲ್ಪ್ ಆಫ್ ಫಾರ್ಮುಲಾ. ಇದನ್ನು ಒಂದು ಸೂತ್ರದ ಮೂಲಕ ಇಲ್ಲಿ ತಿಳ್ಕೊಳ್ಬೋದು. ಬರ್ಕೊಡ್ರಲ್ಲಿ ಚತುರ್ಥಕ ವಿಸ್ತಾರ, ಇಂಗ್ಲೀಷ್ ಒಳಗೆ ಇಂಟರ್ ಕ್ವಾರ್ಟೈಲ್ ರೇಂಜ್. ಚತುರ್ಥಕ ವಿಸ್ತಾರ, ಇಂಟರ್ ಕ್ವಾರ್ಟೈಲ್ ರೇಂಜ್.
So we can use any one ಬರ್ಕೊಡಲ್ಲಿ Q3 minus Q1. Q3 minus Q1. Okay, ಚತುರ್ಥಕ ವಿಸ್ತಾರ ಇಂಟರ್ ಕ್ವಾರ್ಟೈಲ್ ರೇಂಜ್ ಈಸ್ ಈಕ್ವಲ್ ಟು Q3 minus Q1. ಅಲ್ಲಿ ಕೆಳಗಡೆ ಬರ್ಕೊಡ್ರಿ ಅರ್ಧ ಚತುರ್ಥಕ ವಿಸ್ತಾರ ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್, ಅರ್ಧ ಚತುರ್ಥಕ ವಿಸ್ತಾರ ಸೆಮಿ ಇಂಟರ್ ಕ್ವಾರ್ಟೈಲ್ ರೇಂಜ್ ಸಾಂಕೇತಿಕವಾಗಿ ಬರ್ಕೊಡಿ ಈಸ್ ಈಕ್ವಲ್ ಟು Q3 minus Q1 divided by 2. Q3 minus capital word Q3 minus Q1 divided by 2. ಇದನ್ನು ಚತುರ್ಥಕ ವಿಚಲನೆ ಎನ್ನಲಾಗುತ್ತದೆ. ಸೊ ವಿ ಕ್ಯಾನ್ ಕಾಲ್ ಇಟ್ ಆಸ್ ಇಂಟರ್ ಕ್ವಾರ್ಟೈಲ್ ರೇಂಜ್. ಸೊ ದಿಸ್ ವಿ ಕಾಲ್ ಇಟ್ ಆಸ್ ಇಂಟರ್ ಕ್ವಾರ್ಟೈಲ್ ರೇಂಜ್. ಇದನ್ನು ಚತುರ್ಥಕ ವಿಚಲನೆ ಅಂತ ಕರೆಯಬಹುದು. So here we come to know another very very important factors. So here we can come to know the median ಅಂದರೆ ಚತುರ್ಥಕಗಳು ಅಂದರೆ ಮಧ್ಯಕ ಅಂತಂದರೆ, ಆ್ಯಂಡ್ ಆಲ್ಸೋ QD ಕ್ವಾರ್ಟೈಲ್ ಡಿವಿಯೇಷನ್ಸ್ ಅಂದರೆ ಸರಾಸರಿ ಮೊತ್ತವನ್ನು ಇಲ್ಲಿ ಕಂಡುಕೊಳ್ಳೋಕ್ಕೆ ಸಾಧ್ಯವಿದೆ. ಸೊ ಹೀಗಾಗಿ ಮಧ್ಯಕ, ಸೊ ಅದೇ ರೀತಿಯಾಗಿ ಈ ಒಂದು ಸಮಾನ ಅಂತರ ಈಕ್ವಿ ಡಿಸ್ಟೆನ್ಸ್, ಸೊ ಮುಂತಾದವುಗಳನ್ನ ಇಲ್ಲಿ ತಿಳ್ಕೊಳ್ಳಿಕ್ಕೆ ಸಾಧ್ಯವಿದೆ. ಇನ್ನು ಅದೇ ರೀತಿಯಾಗಿ ಮಾಡ್ಕೊಡ್ರಿ ಮತ್ತೊಂದು ಸೂತ್ರ ಬರ್ಕೊಡ್ರಿ ಕೋಎಫಿಷಿಯಂಟ್ ಆಫ್ QD COEFI ಇಂಗ್ಲೀಷ್ ಒಳಗೆ ಕನ್ನಡ ಅದ್ರ ಬರ್ಕೊಡು COEFI CRENT ಕೋಎಫಿಷಿಯಂಟ್ ಆಫ್ Q minus D ಅಂದರೆ